ಬಸವಣ್ಣ ಪಡೆದಿದ್ದಾರೆ. ಎರಡನೇದಾಗಿ ಪುಟ್ಟಸ್ವಾಮಿ 46,955 ಲೀಟರ್ 16,48,542 ರೂಪಾಯಿ ಬದಲಾವಣೆಯನ್ನು ಪಡೆದಿದ್ದಾರೆ. ಪುಟ್ಟಸ್ವಾಮಿ 46,955 ಲೀಟರ್ ಹಾಲು ಸರಬರಾಜು ಮಾಡಿ 16,42,000 ರೂಪಾಯಿ ಬದಲಾವಣೆಯನ್ನು ಪಡೆದಿದ್ದಾರೆ. ಮೂರನೇದಾಗಿ ಟಿ ಮಂಜುನಾಥರ್ ಅವರು ಪಡೆದಿದ್ದಾರೆ. ಎಲ್ಲ ಡೇಟ್ಗಳು ಬರೀ ಎದ್ದಿಕೊಳ್ಳಿ ಇದೇ ಫೋಟೋ ಬೇಕು ಕೊಟ್ಟಿಲ್ಲ. ಆದ್ರೂ ಕೂಡ ಇರೋ ಬ್ಯಾಲೆನ್ಸ್ ಅಲ್ಲಿ ನಿಮ್ಮೂರಿಗೆ ಡಾಕ್ಟರ್ ಕಳೆದ ವರ್ಷ ಮಾಡ್ಕೊಟ್ಟಿದ್ದಾರೆ. ಕೆಲವರು ಮಾಡಿಸ್ಕೊಂಡಿದ್ರೆ ಕೆಲವರು ಮಾಡಿಸ್ಕೊಂಡಿಲ್ಲ. ಈಗ ನಾವು ಸಮಸ್ಯೆ ಆಗ್ತದೆ. ನಮ್ಮ ಭಾಗದಲ್ಲಿ 70,000 ಇನ್ಶೂರೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಟೆಂಡರ್ ಆದ ತಕ್ಷಣ ಫಸ್ಟ್ ಈ ಭಾಗದಲ್ಲಿ ಮಾಡ್ಕೊಡ್ತೀವಿ. ಈ ಒಳಬೆಂಟಿ ಪ್ರೋತ್ಸಾಹ ಮಾಡ್ತಿದೆಯಲ್ಲ, ಸೊ ಅದು ಡೈರೆಕ್ಟ್ ಆನ್ಲೈನ್ ಮಾಡ್ಬಿಟ್ಟು ಈ ಸಿಸ್ಟಮ್ ಅಲ್ಲಿ ಟೆಸ್ಟ್ ಮಾಡ್ಬಿಟ್ಟು ಇದರಿಂದ ಡೈರೆಕ್ಟ್ ಸರ್ಕಾರಕ್ಕೆ ಎಂಟರ್ ಆಗೋ ವ್ಯವಸ್ಥೆ ಕೂಡ ಅದನ್ನ EMCS ಮಾಡಿದೀವಿ. ಈಗ ಅದು ಇಂಜಿನಿಯರ್ ಅಂತ ಜಾರಿ ಆಗುತ್ತೆ. ಸೊ ಇನ್ 5 ರೂಪೀಸ್ ಬೋನಸ್ ವಿಷಯದಲ್ಲಿ ಯಾರು ಯಾವುದೇ ಆಗೋದಿಲ್ಲ. ಹಾಗೆ ಇನ್ಶೂರೆನ್ಸ್ ನಿಮ್ಮಲ್ಲಿ ಕೇಳ್ತಾ ಇದ್ರೆ, ಬಟ್ ಕಳೆದ 2024 ನಿಮ್ಮಲ್ಲಿ ಇನ್ಶೂರೆನ್ಸ್ ಮಾಡಿದ್ವಿ, ಬಟ್ ಆಮೇಲೆ ಮಾಡಕ್ ಆಗಿಲ್ಲ. ಯಾಕಂದ್ರೆ ನಮ್ಮ ತಾಲೂಕಿಗೆ ಇನ್ಶೂರೆನ್ಸ್ ತುಂಬಾ ಕೊಟ್ಟಿರಲಿಲ್ಲ. ಸೊ ಮುಂದಿನ ಇನ್ಶೂರೆನ್ಸ್ ಬರುತ್ತೆ, ಹೊಸದ ಟೆಂಡರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೆಂಡರ್ನ ಕೂಡ ಆದ ತಕ್ಷಣ ನಿಮ್ಮೂರಿಗೆ ಏನು ಉಳಿದಂತ ರಾಶಿಗಳಿಗೆ ಇನ್ಶೂರೆನ್ಸ್ ಮಾಡ್ಕೊಡ್ತೇವೆ. ಸೊ ಇನ್ನೇನು ಮ್ಯಾಟ್ ಕಳೆದ ಬಾರಿ ಮ್ಯಾಟಿಗೆ ಕೊಟ್ಟಿದ್ದೇವೆ. ಮತ್ತೆ ಹೊಸದಾಗಿ ಒಕ್ಕೂಟ ಟೆಂಡರ್ ಆಗಿ ಬಂದ್ರೆ ಮ್ಯಾಟ್ ಮತ್ತೆ ಚಾಪ್ ಫೋಟೋ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ಕೊಡ್ತೇವೆ. ಹಾಗೆ ಏನು SBI 1 ಲಕ್ಷದ ಇನ್ಶೂರೆನ್ಸ್ ಏನಿದೆ ಎಲ್ಲ ಉತ್ಪಾದಕರು ಕಡ್ಡಾಯವಾಗಿ ಫ್ರೀಯಾಗಿ ಮಾಡ್ತಾ ಇದ್ದೇವೆ. ಏನು 60 ವರ್ಷ ಒಳಪಟ್ಟವರಿಗೆ ಎಲ್ಲ ಸದಸ್ಯರುಗಳಿಗೆ ಏನು ಒಕ್ಕೂಟದ ವತಿಯಿಂದ ಫ್ರೀಯಾಗಿ 1 ಲಕ್ಷ, ಇನ್ ಕೇಸ್ ಅವರೆಲ್ಲ ಸದಸ್ಯರು ಮರಣ ಹೊಂದಿದ್ರೆ 90 ದಿನ ಹಾಲು ಹಾಕಿದ್ರೆ ಅವರಿಗೆ 1 ಲಕ್ಷ ರೂಪಾಯಿ ಬರ್ತದೆ. ಆ ವ್ಯವಸ್ಥೆ ಕೂಡ ನಿಮ್ಗೆ ಮೊನ್ನೆ ಮಾಹಿತಿ ತಗೊಂಡು ಆಧಾರ್ ಕಾರ್ಡ್ ಡೀಟೇಲ್ಸ್ ತಗೊಂಡು ಯಾರು ಉತ್ಪಾದಕರಿದ್ದಾರೋ ಆ ಇನ್ಶೂರೆನ್ಸ್ ಕೂಡ ಜಾರಿ ಮಾಡಿದ್ದೇವೆ. ಹಾಗೇನೆ ಇನ್ನೇನೇ ಒಕ್ಕೂಟದ ಏನೇ ಉಪಯೋಗಗಳು ಬಂದ್ರು ಉತ್ಪಾದಕರಿಗೆ ಸಂಬಂಧಪಟ್ಟ ಎಲ್ಲದನ್ನು ಕೂಡ ನಮ್ಮ ಕಡೆಯಿಂದ ತಲುಪಿಸಿ ಅಂತ ಹೇಳ್ತಾ ನಾನು ಈ ವಾರ್ಷಿಕ ಸಾಮಾನ್ಯ ಸಭೆ ಕರೆದ್ಬಿಟ್ಟು 2 ಮಾತಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಎಲ್ರಿಗೂ ನಮಸ್ಕಾರ ಸಲ್ಲಿಸುತ್ತಾ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ MC ಸತೀಶ್ ಅವರು, ವ್ಯವಸ್ಥಾಪಕರು, ಮೈಸೂರು ಮಹಾಮಂಡಳಿ ಹಾಗೂ ವಿಸ್ತರಣೆ ನಮ್ಮ ಕಾರ್ಯಕಾರಿ ಮಂಡಳಿಯ ಸರ್ವ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಸಲ್ಲಿಸುತ್ತಾ, ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಈ ಶಾಮಿಯಾನ ವ್ಯವಸ್ಥೆ ಮಾಡಿಕೊಂಡಂತ ಸೋಮು ಅವರಿಗೂ ಸರ್ ನಿಂತ್ಕೊಂಡು ಹೆಂಗೆ ಸರ್ ಇಷ್ಟು ಚಿಕ್ಕದಾಗಿ ಪ್ರಾರಂಭ ಆಗಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಈ ಬೆಳವಣಿಗೆ ಕಾರಣ ನಮ್ಮೂರಿನ ಹಾಲು ಉತ್ಪಾದಕ ಸಂಘದ ಸದಸ್ಯರು ಪ್ರತಿಯೊಬ್ಬರು ಕಾಳಜಿ ವಹಿಸಿ ಮೊದಲು ಹೈನುಗಾರಿಕೆ ಅಂತಿತ್ತು, ಈಗ ಹೈನೋದ್ಯಮ ಆಗಿದೆ. ಹೈನೋದ್ಯಮ ಅಂದರೆ ಇದೊಂದು ಬಿಸ್ನೆಸ್. ಆಗ ಹೈನುಗಾರಿಕೆ ಉಪಕಸು ಮಾಡ್ಕೊಂಡಿದ್ರು, ಇದನ್ನೇ ಹೈನೋದ್ಯಮ ಆಗಿದೆ. ಅತಿ ಹೆಚ್ಚು ಹಾಲು ಸರಬರಾಜು ಮಾಡೋದ್ರಿಂದ ಜನಗಳಿಗೆ ನೇರ 8 ದಿವಸಕ್ಕೆ ಪಾವತಿ ಆಗುವಂಥ ವ್ಯವಸ್ಥೆ ಈ ಹೈನೋದ್ಯಮದಲ್ಲಿ ಇರೋದು. ಬೇರೆ ಪರ್ಯಾಯವಾಗಿ ಬೆಳೆ ಬೆಳೆದ್ರೆ 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡಿ. ನಮ್ಮ ರೈತರಿಗೆ ಇವತ್ತು ಕಷ್ಟಪಟ್ಟರೆ ಇನ್ನು 4 ತಿಂಗಳು 5 ದಿವಸಕ್ಕೆ 7 ದಿವಸಕ್ಕೆ ಅವ್ರ ಅಕೌಂಟ್ಗೆ ದುಡ್ಡು ನೇರ ಹೋಗುವಂಥ ವ್ಯವಸ್ಥೆ ಇರೋದು ಈ ಹೈನೋದ್ಯಮ. ಹಾಗಾಗಿ ನಮ್ಮ ಶಾನುಭೋಗನಲ್ಲಿ ಹಾಲು ಉತ್ಪಾದಕರ ಸದಸ್ಯರು ಮತ್ತು ಇನ್ನೂ ಹೆಚ್ಚು ಈ ಹೈನೋದ್ಯಮಕ್ಕೆ ಕೈ ಜೋಡಿಸಿ
ಈ ನಮ್ಮ ಉತ್ಪಾದಕ ಸಂಘದ ಯಶಸ್ಸನ್ನು ಇನ್ನು ದ್ವಿಗುಣಗೊಳಿಸಬೇಕು ಅಂತ ಹೇಳ್ತಾ ನನ್ನ ಒಂದು ಒಕ್ಕೂಟಿಗೆ ಮಾರಾಟ ಮಾಡಿರೋಂಥದ್ದು, ಆಗ ಸ್ಥಳೀಯವಾಗಿ ಸ್ಥಳೀಯ ಹಾಲು ಮಾರಾಟ ಮಾಡಿರೋಂಥದ್ದು, ಮತ್ತೆ ಪಶು ಆಹಾರ ಅದರಿಂದ ಬಂದಂಥ ಲಾಭ, ಒಟ್ಟಾರೆ ನಿಮ್ಮ ಸಂಘ ಏನು ಸಹಕಾರಿ ವರ್ಷದಲ್ಲಿ ವ್ಯವಹಾರಗಳನ್ನ ಮಾಡಿರ್ತದೆ ಅದನ್ನು ಎಲ್ಲರನ್ನು ನಿಮ್ಮ ಸಂಘ ಕಳೆದ ವರ್ಷ ವಾರ್ಷಿಕ ಮಹಾಸಭೆಯಲ್ಲಿ ಏನು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡಿರ್ತೀರಿ ಅವರಿಂದ ಲೆಕ್ಕ ಪರಿಶೋಧಕ ವರದಿಯನ್ನು ಸಿದ್ಧಪಡಿಸಿ ಅದನ್ನ ಈ ವರ್ಷದ ಜನರಲ್ ಬಾಡಿಲಿ ನಿಮ್ಮ ಎಲ್ಲ ಸದಸ್ಯರಿಗೆ ಮುಕ್ತವಾಗಿ ಚರ್ಚೆ ಮಾಡಕ್ಕೆ ಮಾಡಿರುವಂತಹ ವ್ಯವಸ್ಥೆನೇ ವಾರ್ಷಿಕ ಮಹಾಸಭೆ.